ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ ಮ್ಯಾನಿಫೆಸ್ಟೋದಲ್ಲಿ. ಅದನ್ನು ಫುಲ್ಫಿಲ್ ಮಾಡೋಕ್ಕೋಸ್ಕರ ದಲಿತರ ಅಮೌಂಟನ್ನು ತೆಗೆದಿದ್ದಾರೆ. ಇದು ನಮ್ಮ ನೇರ ಆಪಾದನೆ, ಇದರಲ್ಲಿ ಏನು ಪ್ರಶ್ನೆನೇ ಇಲ್ಲ. ಇದು ಕೂಡ ಈ ಜನಾಂಗದ ಒಂದು ಕಲ್ಯಾಣ ಕಾರ್ಯಕ್ರಮಕ್ಕೆ ಒಂದು ಕೊಡಲಿ ಪೆಟ್ಟನ್ನು ಹಾಕಿದ್ದಾರೆ. ನಾನು ಹೇಳೋದು, ಇವರು ಈಗ ಇದಕ್ಕೆ ಏನು ಪೈ ಗ್ಯಾರಂಟಿಗೆ ಅವ್ರು ಯೂಸ್ ಮಾಡ್ತಾ ಇರೋದು 33%. ಗ್ಯಾರಂಟಿಗೆ 33% ಯೂಸ್ ಮಾಡ್ತಾವ್ರೆ. ಇನ್ನು 67%, ಇನ್ನು ಉಳಿದಿದ್ದು 67 ದುರ್ಯೋಧನ ಎಲ್ಲ ಸಿಮೆಂಟ್ ಮಂಜು ಎಲ್ಲ. ಇನ್ನು 67%. ಆ 67% ಆದ್ರೂ ಆ ಜನಾಂಗಕ್ಕೆ ಕೊಡ್ತಾ ಇದ್ದಾರಾ? 33% ತೆಗೆದ್ರು, ಇನ್ನು 67% ಇದೆ ಅಂತೇಳಿ ಅದನ್ನ ಏನಾನ ಕೊಡ್ತಾ ಇದ್ದಾರಾ ಅಂತ ನಾನು ನೋಡಿದೆ. ಅದಕ್ಕೂ ಕತ್ರಿ ಹೊಡೆದು ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಸಾಧ್ಯನೋ ಕತ್ರಿ ಹೊಡೆಯಕ್ಕೆ ಅಷ್ಟು ಕತ್ರಿ ಹೊಡೆದ್ಬಿಟ್ಟಿದ್ದಾರೆ. ಪರಿಶಿಷ್ಟ ಜಾತಿಗಳಿಗೆ ತಮ್ಮ ಪುರಸ್ಕೃತ ಯೋಜನೆಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಅದರ ಕೆಲವು ಭಾಗಗಳನ್ನ ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ರಾಜ್ಯದ ಪಾಲು ಭರಿಸುವಂಥದ್ದಕ್ಕೆ ಅವರು ಈ ಬಡ್ಜೆಟ್ ಅಲ್ಲಿ ಅವ್ರು ಕೊಡ್ತಾ ಇದ್ದಾರೆ. ನನ್ಗೆ ಅರ್ಥ ಆಗದೆ ಇರೋವಂಥದ್ದು, ಇವರು ಕೊಟ್ಟಿರುವಂಥದ್ದು PWDಗೆ ಕೊಟ್ಟಿದ್ದಾರೆ. ಆಮೇಲೆ ಪ್ರವಾಸೋದ್ಯಮಕ್ಕೆ ಕೊಟ್ಟಿದ್ದಾರೆ. ನಮ್ಮ ಮಂತ್ರಿ ಇದ್ದಾರೆ. ಈಗ ನಾವು ಹುಡುಕ್ಬೇಕು, ನಂದಿ ಬೆಟ್ಟಕ್ಕೆ ಯಾರು ಬರ್ತಾರೆ, SC ಎಷ್ಟು ಜನ ಬಂದ, ST ಎಷ್ಟು ಜನ ಬಂದ. ನಾವು ನಮ್ಮ ಜಿಲ್ಲೆ ಭ್ರಷ್ಟಾಚಾರ, ಅಧಿಕಾರಿಗಳು ಆತ್ಮಹತ್ಯೆ, ಗ್ಯಾರಂಟಿದ ಮೋಸ, ಇದೆಲ್ಲ ಇದ್ರೂ ಸಿದ್ದರಾಮಯ್ಯ ಅವ್ರಿಗೇನು ಏನು ಫರಕ್ ಬೀಳ್ತಲ್ಲ. ಆಗ ಈಗಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಯಾವುದೂ ಸರ್ಕಾರ ಎಲ್ಲ ಜಾತಿ ಸಮಾಜ ಎಲ್ಲರಿಗೂ ಜೊತೆಗೆ ತಗೊಂಡ ಎಲ್ಲರಿಗೂ ವಿಶ್ವಾಸ ಕೊಡುವಂತ, ಎಲ್ಲರಿಗೂ ಒಳ್ಳೆ ಮಾಡುವಂತ ಸರ್ಕಾರ ಅಂದ್ರೆ ಅದು ನಿಜವಾಗ ಸರ್ಕಾರ ಯೋಜನೆ ಮಾಡುವಂತ, ಶಾಸಕ ವ್ಯವಸ್ಥೆ ನಡೆಸುವಂತ ಒಳ್ಳೆ ಸರ್ಕಾರ ಅಂತ